ಹಾಯ್ ಎಲ್ರಿಗೂ, ನನ್ನ ಹೆಸರು ರೇಖಾ ಅಂತ. ಇವತ್ತು ನಾವು SSC GD ಎಕ್ಸಾಮ್ಸಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸಲ್ಲಿ ಮೆಂಟಲ್ ಎಬಿಲಿಟಿ ಭಾಗ ಆಗಿರ್ತಕ್ಕಂಥ ಯಾವ್ಯಾವುದೋ ಒಂದು ಪ್ರಾಬಬಲ್ ಕ್ವಶನ್ಸ್ ಆಲ್ರೆಡಿ ಬಂದಿದೆ ಲಾಸ್ಟ್ ಇಯರ್ ಎಕ್ಸಾಮ್ಸಲ್ಲಿ. ಅದನ್ನು ನಾವು ಇವತ್ತು ಡಿಸ್ಕಸ್ ಮಾಡೋಣ. ಇದು ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಪಾರ್ಟಲ್ಲಿರುವಂತಹ ಕ್ವಶನ್ಸ್. ಲಾಸ್ಟ್ ಇಯರ್ ಕ್ವಶನ್ ಪೇಪರಲ್ಲಿ ಬಂದಿರತಕ್ಕಂತಹ ಕ್ವಶನ್ಸ್ ಇದು. ಇನ್ ಎ ಸರ್ಟೈನ್ ಕೋಡ್ ಲ್ಯಾಂಗ್ವೇಜ್, BSGN is coded as 5, 22, 10, 70 and TAUE is coded as 23, 4, 24, 8. How PJDQ coded in the given language? ಇಲ್ಲಿ ನಾವು ಕೋಡಿಂಗ್ ಅಂಡ್ ಡಿಕೋಡಿಂಗ್ ಸಾಲ್ವ್ ಮಾಡಕ್ಕೆ ಹೋಗಕ್ಕೆ ಮುಂಚೆ ಎ ಇಂದ ಝಡ್ ವರ್ಗೂ ಬರ್ಕೊಂಡು ರೆಸ್ಪೆಕ್ಟಿವ್ ನಂಬರ್ಸ್ನ ಕೊಟ್ಕೊಂಡ್ರೆ ಎಗೆ 1, ಬಿಗೆ 2, ಸಿಗೆ 3, ಲೈಕ್ ವೈಸ್ ಹೀಗೆ ಹೋಗ್ತಾ ಸೇಮ್ ನಂಬರ್ ಅಪ್ ಟು ಝಡ್ ವರ್ಗೂ ನಂಬರ್ಸ್ ಕೊಟ್ಕೊಂಡು ಅಗೇನ್ ರಿವರ್ಸ್ ಆರ್ಡರಲ್ಲಿ ಕೂಡ ಎಕ್ಸಾಂಪಲ್ ಝಡ್ಗೆ 1, ವೈಗೆ 2, ಎಕ್ಸ್ಗೆ 3, ಡಬ್ಲ್ಯೂಗೆ 4 ಈ ಥರ ಕೊಟ್ಕೊಂಡು ಬಂದರೆ ನಮ್ಗೆ ಎಷ್ಟೇ ಕ್ವಶನ್ಸ್ ಬಂದರೂ ಸಹ ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಹೋದ ತಕ್ಷಣ ನಿಮಗೆ ಪೇಪರ್ ಸ್ಟಾರ್ಟ್ ಆಗಕ್ಕೆ ಮುಂಚೆನೆ ಇದನ್ನ ಬರ್ಕೊಂಡ್ರೆ ಈಸಿ ಆಗುತ್ತೆ. ಈಗಿಲ್ಲೇ ನೋಡಿ, BSGN ಇದನ್ನ ಅವರು 5, 22, 10, 17 ಅಂತ ಕೋಡ್ ಮಾಡಿದ್ದಾರೆ. TAUE ನ 23, 4, 24, 8 ಅಂತ ಕೋಡ್ ಮಾಡಿದ್ದಾರೆ. ಇಲ್ಲಿ ನಾವು ನೋಡ್ತಿದ್ರೆ ಬಿಗೆ ನಾವು ಮಾರ್ಕ್ ಮಾಡ್ಕೊಂಡಿರೋದು 2, ಬಟ್ ಅವರು ಕೋಡ್ ಮಾಡಿರೋದು 5. ಸೊ +3ನ ಆಡ್ ಮಾಡ್ಕೊಂಡು ಹೋಗಿದ್ದಾರೆ. ಲೈಕ್ ವೈಸ್ ಎಸ್ಸಿಗೂ ಸಹ ನಮ್ಮ ಒಂದು ಇದನ್ನ ಪ್ರಕಾರ ಎಸ್ ಇಸ್ 19, ಬಟ್ ಅವರು ಕೋಡ್ ಮಾಡಿರೋದು 22. ಸೊ ಇಲ್ಲಿಂದ ಇಲ್ಲಿಗೆ ಅವರು ಅಗೈನ್ 19 + 3 ಆಡ್ ಮಾಡ್ಕೊಂಡು ಹೋಗಿದ್ದಾರೆ. ಸೇಮ್ ಒಂದು ಇಲ್ಲಿಗೂ ಸಹ ಹಾಕಿದ್ದಾರೆ. ಅಗೈನ್ ಟಿ ಅಂದ್ರೆ ಇಲ್ಲಿ 20ಗೆ 3 ಆಡ್ ಮಾಡಿದ್ದಾರೆ, 23 ಆಗಿದೆ. ಇದೇ ತರ ಇದಕ್ಕೂ ನಾವು ಅಪ್ಲೈ ಮಾಡಿದ್ರೆ ಆನ್ಸರ್ ಸಿಗುತ್ತೆ. PJDQ ಇಲ್ಲಿ ಪಿ ಅಂದ್ರೆ 16. ಸೊ 16 + 3 ಇಲ್ಲಿ ನಮಗೆ 19. ಸೊ 19 ನಮಗೆ ಈ ಆಪ್ಷನ್ ಅಥವಾ ಈ ಆಪ್ಷನ್ ಅಲ್ಲಿ ಇದೆ. ಸೊ ಇದಲ್ಲ ಅಂತ ನಮಗೆ ಫಸ್ಟ್ ಸ್ಟೆಪ್ ಅಲ್ಲೇ ಗೊತ್ತಾಯ್ತು. ಸೊ ಇವೆರಡರಲ್ಲಿ ನಾವು ನೆಕ್ಸ್ಟ್ ಒನ್ ಅನ್ನ ಹುಡುಕಿದ್ರೆ ಜೆ. ಸೊ ಜೆ ಇಸ್ 10. ಸೊ 10 + 3 ಇಲ್ಲಿ 13 ಆಗುತ್ತೆ. 13 ಇರೋದು ನಮಗೆ ಇದು ಒಂದೇ ಆಪ್ಷನ್ ಅಲ್ಲಿ, ಹಾಗಾಗಿ ಡೈರೆಕ್ಟ್ ಆಗಿ ನಾವು ಉಳಿದಿರೋದನ್ನ ಮಾಡಿ ಟೈಮ್ ವೇಸ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಈ ರೀತಿ ನೀವು ಟೈಮ್ ಅನ್ನ ಸೇವ್ ಮಾಡಬಹುದು ಎಕ್ಸಾಮ್ಸ್ ಅಲ್ಲಿ. ಇದು ಸಹ ಲಾಸ್ಟ್ ಇಯರ್ ಅಂದ್ರೆ 2025 ಅಲ್ಲಿ ಫೆಬ್ರವರಿನಲ್ಲಿ ಅಪಿಯರ್ ಆಗಿರ್ತಕ್ಕಂತಹ ಕ್ವಶನ್. ಬೇಸ್ಡ್ ಆನ್ ದ ಇಂಗ್ಲಿಷ್ ಆಲ್ಫಾಬೆಟಿಕಲ್ ಆರ್ಡರ್ ಅಂದ್ರೆ ABCD ಇದೇ ಆರ್ಡರ್, 3 of the following 4-letter clusters are alike in a certain way and thus form a group. Which letter cluster does not belong to that group? ಸೊ ಯಾವುದೋ ಒಂದು 3 ಒಂದೇ ಜಾತಿಯದ್ದಾಗಿದೆ, ಲೈಕ್ ಆಡ್ ಮ್ಯಾನ್ ಔಟ್ ಅಥವಾ ಗುಂಪಿಗೆ ಸೇರದ ಪದ ನಾವೆಲ್ಲರೂ ಆಲ್ರೆಡಿ ಮಾಡಿರ್ತೀವಿ. ಸೊ ಇದ್ರಲ್ಲಿ 3 ಯಾವುದೋ ಒಂದು ಸೇಮ್ ಆಗಿದೆ, ಒಂದು ಮಾತ್ರ ಆ ಗುಂಪಿಗೆ ಸೇರೋದಿಲ್ಲ. ಯಾವುದು ಅಂತ ಹೇಳಿದ್ದಾರೆ. ಇನ್ನು ನಾವು ಅಬ್ಸರ್ವ್ ಮಾಡೋದಾದ್ರೆ HJL ಎಲ್ಲ ಸ್ವಲ್ಪ ಹತ್ರದಲ್ಲೇ ಇದೆ. ಸೊ ಹೆಚ್ಚಿಂದ ಜೆಗೆ ಹೋಗಿದ್ದಾರೆ. ನಾನು ಆಗ್ಲೇ ಹೇಳ್ದಾಗೆ ಈ ತರ ಒಂದು ಆಲ್ಫಾಬೆಟಿಕಲ್ ನೀವು ಬರ್ಕೊಂಡ್ರೆ ಎಷ್ಟೇ ಕ್ವಶನ್ಸ್ ಬರಲಿ ಇದು ಒಂದ್ ಸೆಟ್ ಇಟ್ಕೊಂಡು ನಾವು ಆನ್ಸರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. HJL. ಸೊ ಹೆಚ್ಚಿಂದ ಜೆಗೆ 1, 2 ಟೈಮ್ಸ್ ಜಂಪ್ ಆಗಿದೆ. ಜೆ ಇಂದ ಎಲ್ಗೆ ಅಗೈನ್ +2 ಫಾರ್ವರ್ಡ್ ಆಗಿ ಜಂಪ್ ಆಗಿದೆ. ಸೊ +2. ಇಲ್ಲಿ SUV. ಸೊ ಎಸ್ ಇಂದ ಓಕೆ 2 ಆಗಿದೆ.
ಯು ಇಂದ 2 ಆಗಬೇಕು, ಬಟ್ ಇಲ್ಲಿ +1 ಆಗಿದೆ. ಸೊ ಈಸಿಲಿ ಸೊ ಇದು ಅಂತ ನಮಗೆ ಡೌಟ್ ಇದೆ. ಸೊ ಚೆಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಒನ್ಗೆ ಹೋದ್ರೆ ಇಲ್ಲೇನಾಗಿದೆ +2 +1 +2 ಆಗಿದೆ. ಬಟ್ ಇಲ್ಲಿ ಎಲ್ಲಾ ಲೆಟರ್ಸು +2 +2 +2 ರೀತಿನಲ್ಲಿ ಜಂಪ್ ಆಗ್ತಾ ಹೋಗಿದೆ. ಬಟ್ ಇಲ್ಲಿ ಮಾತ್ರ 2 1 2 ಪ್ಲಸ್ ಸೈಡ್ ಅಲ್ಲಿ ಹೋಗಿದೆ. ಇದು ಒಂದನ್ನ ಚೆಕ್ ಮಾಡ್ಕೊಳ್ಳೋಣ. FJH ಇಲ್ಲಿ ನೋಡಿ, FHJ. ಓಕೆ, ಇಲ್ಲಿಂದ ಇಲ್ಲಿಗೆ 2 ಜಂಪ್ಸ್ ಆಗಿದೆ. H ಇಂದ ಅಗೈನ್ +2. ಸೊ ಇಲ್ಲೂ ಸಹ +2 ಆಗಿದೆ. ಇಲ್ಲಿಂದ ಇಲ್ಲಿಗೂ ಇಲ್ಲಿಂದ ಇಲ್ಲಿಗೂ +2 +2 ಇದೆ. ಸೊ ನಾವು ನೆಕ್ಸ್ಟ್ ಇದನ್ನು ಸಹ ನೋಡಿ ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಮ್ಗೆ ಇಲ್ಲೇ ಆನ್ಸರ್ ಸಿಕ್ತು. ಇದು ಒಂದ್ಸರಿ 2 ಆಗಿ ಇನ್ನೊಂದ್ಸರಿ 1 ಆಗಿದೆ. ಸೊ ಕರೆಕ್ಟ್ ಆಪ್ಷನ್ ಇಸ್ ಡಿ. ಇಲ್ಲಿ ನೋಡಿ, ಇದು ಸಹ ಸೇಮ್ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಅಪಿಯರ್ ಆಗಿರ್ತಕ್ಕಂತಹ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಕ್ವಶನ್. ಇನ್ ಎ ಸರ್ಟೈನ್ ಕೋಡ್ ಲ್ಯಾಂಗ್ವೇಜ್ JAMB is coded as 5139, BAM is coded as 9521. What is the code for L? ಇದು ನಮಗೆ ಫಿಕ್ಸ್ಡ್ ಲೆಟರ್ ಕೋಡಿಂಗ್ ಅಂತ ಕರಿತೀವಿ. ಇಲ್ಲಿ ನಮಗೆ ಇದರ ಅವಶ್ಯಕತೆ ಇಲ್ಲ. ಈ ಒಂದು ಆಲ್ಫಾಬೆಟಿಕಲ್ ಆರ್ಡರ್ ಏನಿದೆ ಇದರ ಅವಶ್ಯಕತೆ ಇಲ್ಲ. ಕೊಟ್ಟಿರುವಂತ ಎರಡೂ ಕ್ಲೂನನ್ನು ಇಟ್ಕೊಂಡು ನಾವು ಆನ್ಸರ್ ಅನ್ನ ಮಾಡಬಹುದು. ಹೇಗಪ್ಪ ಅಂದ್ರೆ JAMB BALM. ಇಲ್ಲಿ ಸೊ ಜೆಗೆ 5, ಎಗೆ 1, ಎಂಗೆ 3, ಬಿಗೆ 9. ಸೊ ಇದಕ್ಕೂ ರಿಲೇಷನ್ ಇಲ್ಲ. ಇಲ್ಲಿ ಬಿಗೆ ಒಂದ್ ಸೈಡ್ ನಮಗೆ 2 ಸಿಕ್ಕಿದೆ, ಇನ್ನೊಂದ್ ಸೈಡ್ 25 ಇದೆ. ಇಲ್ಲೇನು ಇದಕ್ಕೆ ಈ ಒಂದು ಆಲ್ಫಾಬೆಟ್ಸ್ ನಮ್ಗೆ ನೀಡಿಲ್ಲ. ಇಲ್ಲಿ ಬಿಗೆ ಅಗೇನ್ ಇಲ್ಲಿ 9, ಎಗೆ 5, ಎಲ್ಗೆ 2, ಇದಕ್ಕೆ 1. ಸೊ ಇಲ್ಲಿ ಅವರೇ ಫಿಕ್ಸ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ನಾವಿಲ್ಲಿ ಫಿಕ್ಸ್ಡ್ ಲೆಟರ್ ಕೋಡಿಂಗ್ ಅಂತ ಕರಿತೀವಿ ಇದನ್ನ. ಸೊ ಜೆಗೆ ಫಿಕ್ಸ್ ಆಗ್ಬಿಟ್ಟಿದೆ ನಂಬರ್, ಎಗೆ ಅವರೇ ಫಿಕ್ಸ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಸೊ ಇವೆರಡನ್ನೇ ನಾವು ಅಬ್ಸರ್ವ್ ಮಾಡಿದ್ರೆ ಅವ್ರಿಗೆ ಕೇಳಿರೋದು ಎಲ್ಗೆ ಏನ್ ಕೋಡ್ ಅಂತ ಹೇಳಿದ್ದಾರೆ. ಸೊ ಎಲ್ ನಮ್ಗೆ ಈ ಒಂದು ವರ್ಡ್ ಅಲ್ಲಿ ಇಲ್ಲ, ಈ ವರ್ಡ್ ಅಲ್ಲಿ ಇದೆ. ಸೊ ಅಲ್ಲಿ ಎಲ್ಲಿಗೆ ನಮ್ಗೆ 2 ಅಂತ ಹೇಳಿದ್ದಾರೆ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. Based on some logic, ಕ್ಲೋನ್ ಕೆಲವು ತರ್ಕವನ್ನು ಆಧರಿಸಿ ಕ್ಲೋನ್ ಅನ್ನು BLUKU ಎಂದು ಮತ್ತು ಬೌಂಡ್ ಅನ್ನು AOAKT ಎಂದು ಬರೆಯಲಾಗಿದೆ. ಅದೇ ತರ್ಕವನ್ನು ಅನುಸರಿಸಿ ಸೇಮ್ ಲಾಜಿಕ್ ಅನ್ನ ಯೂಸ್ ಮಾಡಿ NICHE ಇದನ್ನ ಯಾವ ರೀತಿ ಕೋಡ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಇದು ಫಿಕ್ಸ್ಡ್ ಲೆಟರ್ ಕೋಡಿಂಗ್ ಅಲ್ಲ. We need this alphabetical order. So ಇದನ್ನ BLUKU ಬೌಂಡ್ ಅನ್ನ AOAKT ಅಂತ ಆನ್ಸರ್ ಮಾಡಿದ್ದಾರೆ. ಅವ್ರಿಗೆ ಹೇಳಿರೋದು NICHE. ಇದಕ್ಕೆ ಏನಂತ ಕೋಡ್ ಆಗಿದೆ ಅಂತ. ಸೊ ನಾವು ಅಬ್ಸರ್ವ್ ಮಾಡ್ಕೊಂಡು ಹೋದ್ರೆ ಸಿ ಏನಾಗಿದೆ, ಬಿ ಆಗಿದೆ. ಸೊ ಇಲ್ಲಿರೋ ಸಿ ಬಿ ಆಗಿದೆ ಅಂದ್ರೆ -1 ಆಗಿದೆ. ದಿಸ್ ಇಸ್ -1. ಇದು ಎಲ್ ಆಗೇ ಉಳಿದಿದೆ, ಏನು ಚೇಂಜಸ್ ಆಗಿಲ್ಲ. ಓ ಏನಾಗಿದೆ, ಯು ಆಗಿದೆ. ಸೊ ಓಗೆ ಯು ಇಲ್ಲಿದೆ. ಸೊ ಫಾರ್ವರ್ಡ್ ಮಾಡ್ಕೊಂಡು ಹೋದ್ರೆ ಹತ್ರ ಇದೆ. ಹಾಗಾಗಿ ನಾವು ಫಾರ್ವರ್ಡ್ ಮಾಡಿದ್ರೆ 1 2 3 4 5 6. ಸೊ ಇಲ್ಲಿ +6. ಎನ್ ಏನಾಗಿದೆ, ಕೆ ಆಗಿದೆ. ಇಲ್ಲಿ ಏನಿದೆ, ಇಲ್ಲಿ ಕೆ ಇದೆ. ಸೊ ಹಾಗಾಗಿ ಬ್ಯಾಕ್ವರ್ಡ್ ಬಂದಿದೆ. 1 2 3. ಸೊ -3 ಅಗೈನ್. ಇ ಏನಾಗಿದೆ, ಯು ಆಗಿದೆ. ಸೊ ಇ ಇಲ್ಲಿದೆ, ಯು ಇಲ್ಲಿದೆ. ಸೊ ಫ್ರಂಟ್ ಸೈಡ್ ಹೋದ್ರೆ ಜಾಸ್ತಿ ಆಗುತ್ತೆ. ಹಾಗಾಗಿ 1 2 3 4 5 6 7 8 9 10. ಸೊ -10 ಬ್ಯಾಕ್ವರ್ಡ್ ಆಗಿದೆ. ಸೇಮ್ ಕೋಡ್ ಅನ್ನ ನಾವಿಲ್ಲಿ ಚೆಕ್ ಮಾಡಿದ್ರೆ ನಿಮ್ಗೆ ಸೇಮ್ ಕೋಡ್ ಬರುತ್ತೆ ನಮ್ಗೆ. ಸೊ ಬಿ ಏನಾಗಿದೆ, ಎ ಆಗಿದೆ ಅಂದ್ರೆ -1. ಸೇಮ್ ಇಲ್ಲಿರೋದೆ ರಿಪೀಟ್ ಆಗಿದೆ. ಓ ಆಗೆ
ಉಳಿದಿದೆ ಅಂದ್ರೆ 0 ಮೂಮೆಂಟ್ಸ್ ಇಲ್ಲ. ಯು ಏನಾಗಿದೆ ಎ ಆಗಿದೆ. ಇಲ್ಲಿನ ಪ್ರಕಾರ +6 ಆಗಬೇಕು. ಸೊ ಯು ಇಲ್ಲಿದೆ 1 2 3 4 5 and 6 +6. ಎನ್ ಏನಾಗಿದೆ ಕೆ. ಇಲ್ಲಿನ ಪ್ರಕಾರ -3. ಸೊ ಸೇಮ್ ವರ್ಡ್, ಸೇಮ್ ಇರೋದ್ರಿಂದ ಅಗೈನ್ ಇಟ್ ಇಸ್ -3. ಇಲ್ಲಿ ಇ ಯು ಆಗಿದೆ, ಡಿ ಟಿ ಆಗಬೇಕು. ಇಲ್ಲಿ -10 ಅಂತ ಬಂದಿದೆ. ಸೊ ಡಿ ಟಿ ಆಗಬೇಕು ಅಂತಂದ್ರೆ ಮೈನಸ್ ಬ್ಯಾಕ್ವರ್ಡ್. ನಮ್ಗೆ ಇದನ್ನ ವೆರಿಫೈ ಮಾಡ್ತಾ ಇದ್ದೀವಿ ನಾವೀಗ. ಸೊ 1 1 2 3 4 5 6 7 8 9 10. ಸೊ ಇಲ್ಲಿ -10 ಇದನ್ನೇ ನಾವು ಇಲ್ಲಿ ಸಹ ಅಪ್ಲೈ ಮಾಡಿದ್ರೆ ಇಲ್ಲಿಂದ ಇಲ್ಲಿಗೆ ಫಸ್ಟ್ -1, ಎನ್ನಿಗೆ -1 ಇಸ್ ಎಂ. ಸೊ ಫಸ್ಟ್ ಲೆಟರ್ ಸಿಕ್ತು. ಸೊ ಇದಲ್ಲ, ಈ ಆಪ್ಷನ್ ಅಲ್ಲ. ಸೊ ಇರದೆ ದೀಸ್ ಆರ್ ದ 2 ಆಪ್ಷನ್ಸ್. ಫಸ್ಟ್ ಲೆಟರ್ ಎಂ. ಇನ್ ಸೆಕೆಂಡ್ ಏನಿದೆ ಸೇಮ್ ಉಳಿದಿದೆ, ನೋ ಮೂಮೆಂಟ್ಸ್, ಅದಕ್ಕೆ ಐ ಎಂ ಐ. ನೆಕ್ಸ್ಟ್ ಒನ್ +6. ಸಿಗೆ +6 ನಾವು ಮುಂದೆ ಹೋದ್ರೆ 1 2 3 4 5 6. ಇಲ್ಲಿ ನಮಗೆ ಐ. ನೆಕ್ಸ್ಟ್ -3. ಎರಡು ಆಪ್ಷನ್ ಅಲ್ಲೂ ಎಂ ಐ ಐ. ಇನ್ನು ನಮಗೆ ಫೈನಲ್ ಆನ್ಸರ್ ಸಿಕ್ಕಿಲ್ಲ. ಅಗೇನ್ ಇದು -3, ಹೆಚ್ಚಿಂದ -3 ಹೋದ್ರೆ 1 2 3 ಅದು ಇ ಆಗುತ್ತೆ. ಅಗೇನ್ ಇನ್ನು ನಮಗೆ ಫೈನಲ್ ಆನ್ಸರ್ ಸಿಕ್ಕಿಲ್ಲ. ಇವೆರಡು ಆಪ್ಷನ್ ಅಲ್ಲಿ ಸೇಮ್ ಇರೋದ್ರಿಂದ ಇನ್ನು ಇ -10. ಈಗ -10 ಆಲ್ರೆಡಿ ನಮ್ಗೆ ಇಲ್ಲ ಅವರೇ ಹುಡುಕಿದ್ದಾರೆ. ಈಗ -10 ಇಸ್ ಯು. ಸೊ ನಾವಿಲ್ಲಿ ಟೈಮ್ ವೇಸ್ಟ್ ಮಾಡೋದೇ ಬೇಡ. ಹಿಯರ್ ಇಟ್ ಇಸ್ ಯು. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಇದು ಸಹ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ರಿಪೀಟ್ ಆಗಿರೋದು. ವಾಟ್ ಶುಡ್ ಕಮ್ ಇನ್ ಪ್ಲೇಸ್ ಆಫ್ ಕ್ವಶನ್ ಮಾರ್ಕ್. ಈ ಒಂದು ಪ್ಲೇಸ್ ಅಲ್ಲಿ ಏನ್ ಬರುತ್ತೆ ಅಂತ ಇನ್ ದ ಗಿವನ್ ಸೀರೀಸ್. ಸೊ ಇಲ್ಲಿ ನಾವು ನೋಡೋದಾದ್ರೆ ಎಲ್ಲ 3 ಆಲ್ಫಾಬೆಟ್ಸ್ ಆಗಿ ಒಂದೊಂದು ಗ್ರೂಪ್ ಆಗಿದೆ. ಆಪ್ಷನ್ ಸಹ ನಮಗೆ 3 ಲೆಟರ್ ವರ್ಡ್ ಆಗಿ 3 ಲೆಟರ್ ಗ್ರೂಪ್ ಆಗಿ ಕೊಟ್ಟಿದ್ದಾರೆ. ಹಾಗಾಗಿ ನಾವಿಲ್ಲಿ ಇಮ್ಯಾಜಿನ್ ಮಾಡ್ಬೋದು ಇಲ್ಲೂ ಸಹ ನಮಗೆ ಬರುವಂತದ್ದು 3 ಆಲ್ಫಾಬೆಟ್ಸ್. ಹಾಗಾಗಿ ಇವಾಗ ಇ ಹೆಚ್ ಓ, ಇ ಇದೆ, ಇಲ್ಲಿ ಹೆಚ್ ಇದೆ, ಇನ್ನೆಲ್ಲೋ ಓ ಇದೆ. ಹೆಚ್ ಜೆ ಪಿ, ಹೆಚ್ ಜೆ, ಇನ್ನೆಲ್ಲೋ ಪಿ ಇದೆ. ಸೊ ಇದನ್ನು ಇಲ್ಲಿ ನಮಗೆ ಇದರಿಂದ ಇದಕ್ಕೆ ರಿಲೇಷನ್ಸ್ ಇಲ್ಲ. ಒಂದೊಂದು ಬೇರೆ ಬೇರೆ ರಿಲೇಷನ್ ಅಲ್ಲಿ ಇದೆ. ಹಾಗಾಗಿ ನಾವಿಲ್ಲಿ ನೋಡೋದಾದ್ರೆ ಇ ಹೆಚ್ ಹತ್ರದಲ್ಲಿದ್ದಾವೆ, ಹೆಚ್ ಮತ್ತೆ ಕೆ ಹೆಚ್ಚಿಗೆ ಹತ್ರದಲ್ಲಿದೆ. ಸೊ ಈ ರೀತಿ ಫಾರ್ಮ್ ಆಗಿದೆ. ಅಂದ್ರೆ ಇಲ್ಲಿ ಫಸ್ಟ್ ಲೆಟರ್, ಇಲ್ಲಿ ಫಸ್ಟ್ ಲೆಟರ್ ಇ ಇಂದ ಹೆಚ್, ಇ ಇಂದ ಹೆಚ್ ಹೋಗೋದಕ್ಕೆ 1 2. ಸೊ 3 ಟೈಮ್ಸ್ ಜಂಪ್ ಆಗಿದೆ. ಇ ಇಂದ ಹೆಚ್ಚಿಗೆ +3 ಆಗಿದೆ. ಹೆಚ್ ಇಂದ ಕೆಗೆ 1 2 3 ಅಗೈನ್ +3. ಹೆಚ್ಚಿಂದ ಕೆಗೆ +3, ಕೆ ಇಂದ +3 ನೋಡಿದ್ರೆ 1 2 3. ಸೊ ನಮ್ಗಿಲ್ಲಿ ಈ ಗ್ರೂಪ್ ಅಲ್ಲಿ ಬರುವಂತದ್ದು ಇಲ್ಲಿ ಫಸ್ಟ್ ಲೆಟರ್ ಎನ್ ಅಂತ ಸಿಕ್ತು. ಸೊ ಎನ್ ಇರೋದೇ ನಮ್ಗೆ ಇದು ಮತ್ತೆ ಇದರಲ್ಲಿ ಡೈರೆಕ್ಟ್ಲಿ ವಿ ಕ್ಯಾನ್ ಎಲಿಮಿನೇಟ್ ದೀಸ್ 2 ಆಪ್ಷನ್ಸ್. ಇದನ್ನ ನಾವು ಎಲಿಮಿನೇಟಿಂಗ್ ಮೆಥಡ್ ಅಂತ ಹೇಳ್ತೀವಿ. ಇಲ್ಲಿ ನಾವು ಈಗ ಸೆಕೆಂಡ್ ವರ್ಡ್ ಹೆಚ್ ಇಂದ ಜೆಗೆ, ಹೆಚ್ಚಿಂದ ಜೆಗೆ +2 ಜಂಪ್ ಆಗಿದೆ. ಜೆ ಇಂದ ಎಲ್ಲಿಗೆ, ಜೆ ಇಂದ ಎಲ್ಲಿಗೆ +2 ಜಂಪ್ ಆಗಿದೆ. ಅಂಡ್ ಈಗ ಎಲ್ಲಿಂದ ನಾವು ನೋಡೋಣ. ಎಲ್ಲಿಂದ ನೋಡಿದ್ರೆ 1 2, ದಟ್ ಈಸ್ ಎನ್. ನೆಕ್ಸ್ಟ್ ಒನ್ ಇಸ್ ಎನ್. ಸೊ ನಮ್ಗೆ ಇಲ್ಲಿ ಎನ್ ಅಂತ ಇರೋದೇ ಒಂದೇ ಆಪ್ಷನ್ ಅಲ್ಲಿ. ಡೈರೆಕ್ಟ್ಲಿ ವಿ ಕ್ಯಾನ್ ಕ್ಲಿಕ್ ದ ಆನ್ಸರ್. ಇನ್ನೊಂದನ್ನ ನಾವು ಹುಡುಕಿ ಟೈಮ್ ವೇಸ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಈಗ ನಾವು ನೋಡ್ತಿರ್ಬೋದು ಕೋಡಿಂಗ್ ಅಂಡ್ ಡಿಕೋಡಿಂಗ್ ಬಗ್ಗೆನೇ GD SSC GD ಎಕ್ಸಾಮ್ಸ್ ಅಲ್ಲಿ ತುಂಬಾ ಕ್ವಶನ್ಸ್ ಬಂದಿದಾವೆ. ಲಾಸ್ಟ್ ಇಯರ್ ಅಲ್ಲಿ ನಮ್ಗೆ ಆಲ್ಮೋಸ್ಟ್ 5 to 6 ಕ್ವಶನ್ಸ್ ಸೇಮ್ ಒಂದೇ ಟಾಪಿಕ್ ಇಂದ ಬಂದಿದೆ. ಈ ಸರಿ ಸಹ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಟ್ಲೀಸ್ಟ್ ಮಿನಿಮಮ್ 2 ಅಂತೂ ಕ್ವಶನ್ಸ್ ಬಂದೇ ಬರುತ್ತೆ ಈ ಒಂದು ಪಾರ್ಟ್ ಇಂದ. ಹಾಗಾಗಿ ಪ್ರಾಕ್ಟೀಸ್ ಮಾಡಿ. ಈಸಿಲಿ ಕ್ರ್ಯಾಕ್ ಆಗುವಂತ ಎಕ್ಸಾಮ್ ಇದು, ಈಸಿಯಾಗಿ ಸ್ಕೋರ್ ಆಗುವಂತ ಟಾಪಿಕ್ ಸಹ ಇದು. ಓನ್ಲಿ ಥಿಂಗ್ ಇಸ್ ಪ್ರಾಕ್ಟೀಸ್ ಅಂಡ್
ಪ್ರಾಕ್ಟೀಸ್. ಇನ್ನು ನಾವು ಪ್ರಿವಿಯಸ್ ಇಯರ್ ಕ್ವಶನ್ಸ್ ಇರ್ಬೋದು, ಅದಕ್ಕೆ ಹಿಂದಿನ ವರ್ಷದ ಕ್ವಶನ್ಸ್ ಇರ್ಬೋದು, ಇನ್ನು ಮುಂದಿನ ವಿಡಿಯೋಸ್ಗಳಲ್ಲಿ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ಥ್ಯಾಂಕ್ ಯು.